ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಲಾವಣ್ಯ. ತಮ್ಮೆಲ್ಲರಿಗೂ ಜ್ಞಾನ ಬೆಳಕು ವಾಹಿನಿ ಕಡೆಯಿಂದ ಹಾರ್ದಿಕ ಶುಭಾಶಯಗಳು. ನಾನು ಈ ದಿನ ತಮ್ಮೆಲ್ಲರೊಂದಿಗೆ ಮಹಾಶಿವರಾತ್ರಿಯ ಬಗ್ಗೆ ಹಂಚಿಕೊಳ್ಳಲು ಬಂದಿದ್ದೇನೆ. ತಮ್ಮಲ್ಲಿ ಯಾರಾದರೂ ಹೊಸಬರಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಶಿವರಾತ್ರಿಯು ಹಿಂದೂ ಧರ್ಮದ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದ್ದು ಪ್ರತಿ ವರ್ಷ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ 4ನೇ ದಿನ ಆಚರಿಸಲಾಗುತ್ತದೆ. ಫಾಲ್ಗುಣ ಮಾಸವು ಹಿಂದೂ ಪಂಚಾಂಗದ ಪ್ರಕಾರ 12ನೇ ತಿಂಗಳು, ಸಾಮಾನ್ಯವಾಗಿ ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿ ಬರುತ್ತದೆ. ಈ ಹಬ್ಬದಂದು ಶಿವನನ್ನು ಪೂಜಿಸುವುದು ವಾಡಿಕೆ. ಶಿವರಾತ್ರಿಯ ಹಿಂದೆ ಒಂದು ಆಸಕ್ತಿದಾಯಕ ಕಥೆ ಇದೆ. ಹಿಂದೂ ಧರ್ಮದ 3 ಪ್ರಮುಖ ದೇವರುಗಳಾದ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರ ನಡುವೆ ಒಂದು ಸ್ಪರ್ಧೆ ನಡೆಯಿತು, ಯಾರು ಅತ್ಯಂತ ಶ್ರೇಷ್ಠರೆಂದು ನಿರ್ಧರಿಸಲು. ಈ ಸ್ಪರ್ಧೆಯನ್ನು ಗೆಲ್ಲಲು ಅವರು ಬ್ರಹ್ಮಾಂಡದ ಅಸ್ತಿತ್ವದಲ್ಲಿರುವ ಸ್ತಂಭದ ಮೇಲಿನ ಮತ್ತು ಕೆಳಗಿನ ಭಾಗವನ್ನು ಹುಡುಕಲು ನಿರ್ಧರಿಸಿದರು. ಬ್ರಹ್ಮ ಹಂಸರೂಪವನ್ನು ತೆಗೆದುಕೊಂಡು ಮೇಲಕ್ಕೆ ಹಾರಿದರು, ಆದರೆ ಅವನಿಗೆ ಅಂತ್ಯ ಕಾಣಲಿಲ್ಲ. ವಿಷ್ಣು ವರಾಹ ಅವತಾರವನ್ನು ತೆಗೆದುಕೊಂಡು ಕೆಳಕ್ಕೆ ಹೋದರು, ಆದರೆ ಅವನಿಗೆ ಅಂತ್ಯ ಕಾಣಲಿಲ್ಲ. ಅವರಿಬ್ಬರು ತಮ್ಮ ಹುಡುಕಾಟವನ್ನು ನಿಲ್ಲಿಸಿದಾಗ ಅವರು ಶಿವನನ್ನು ಕಂಡರು. ಅವರು ಜ್ಯೋತಿರ್ಲಿಂಗವಾಗಿ ಕುಳಿತಿದ್ದರು. ಶಿವನು ಅವರಿಗೆ ಬ್ರಹ್ಮಾಂಡದ ಮೇಲಿರುವ ಸ್ತಂಭದ ಮೇಲಿನ ಮತ್ತು ಕೆಳಗಿನ ಭಾಗವನ್ನು ಹುಡುಕಲು ಸಾಧ್ಯವಿಲ್ಲ ಎಂದು ಹೇಳಿದನು. ಬ್ರಹ್ಮ ಸ್ತಂಭದ ಮೇಲಿನ ಭಾಗವನ್ನು ತಾನು ನೋಡಿದ್ದೇನೆ ಎಂದು ಸುಳ್ಳು ಹೇಳಿದನು. ಇದರಿಂದ ಕೋಪಗೊಂಡ ಶಿವನು ಬ್ರಹ್ಮನಿಗೆ ಶಾಪ ನೀಡಿದನು. ಈ ಶಾಪದ ಪ್ರಕಾರ ಬ್ರಹ್ಮನಿಗೆ ಯಾವುದೇ ಪೂಜೆ ಸಿಗುವುದಿಲ್ಲ. ಶಿವನು ಬ್ರಹ್ಮನಿಗೆ ಈ ಶಾಪವನ್ನು ವಿಶ್ವದಾದ್ಯಂತ ಎಲ್ಲೆಡೆ ಅನ್ವಯಿಸುವಂತೆ ಮಾಡಿದನು. ಶಿವನು ಬ್ರಹ್ಮ ಮತ್ತು ವಿಷ್ಣುವಿಗೆ ತನ್ನ ಶ್ರೇಷ್ಠತೆಯನ್ನು ಅರಿತುಕೊಳ್ಳುವಂತೆ ಮಾಡಿದನು. ಅಂದಿನಿಂದ ಶಿವರಾತ್ರಿಯು ಶಿವನ ಶ್ರೇಷ್ಠತೆಯನ್ನು ಆಚರಿಸುವ ದಿನವಾಗಿ ಆಚರಿಸಲಾಗುತ್ತದೆ. ಶಿವರಾತ್ರಿಯಂದು ಹಿಂದೂಗಳು ಶಿವನ ವಿವಿಧ ರೂಪಗಳನ್ನು ಪೂಜಿಸುತ್ತಾರೆ. ಅವರು ಶಿವನನ್ನು ಪ್ರಸನ್ನಗೊಳಿಸಲು ಬಿಲ್ವಪತ್ರೆ, ಹೂಗಳು, ಎಲೆಗಳು, ಹಣ್ಣುಗಳು ಮತ್ತು ಹಾಲನ್ನು ಅರ್ಪಿಸುತ್ತಾರೆ. ಅವರು ಶಿವನ ಸ್ತೋತ್ರಗಳನ್ನು ಪಠಿಸುತ್ತಾರೆ ಮತ್ತು ಭಜನೆಗಳನ್ನು ಹಾಡುತ್ತಾರೆ. ಶಿವರಾತ್ರಿಯಂದು ಉಪವಾಸ ಮಾಡುವುದು ವಾಡಿಕೆ. ಭಕ್ತರು ದಿನ ಇಡೀ ತಿನ್ನುವುದನ್ನು ಮತ್ತು ಕುಡಿಯುವುದನ್ನು ವ್ರತ ಮಾಡಿಕೊಳ್ಳುತ್ತಾರೆ. ಅವರು ರಾತ್ರಿ ಇಡೀ ಜಾಗರಣೆ ಮಾಡುತ್ತಾರೆ ಮತ್ತು ಶಿವನನ್ನು ಧ್ಯಾನಿಸುತ್ತಾರೆ. ಶಿವರಾತ್ರಿಯನ್ನು ಭಾರತದಾದ್ಯಂತ ವಿವಿಧ ರೀತಿಯಲ್ಲಿ ಆಚರಿಸಲಾಗುತ್ತದೆ. ಉತ್ತರ ಭಾರತದಲ್ಲಿ ಇದನ್ನು ಮಹಾಶಿವರಾತ್ರಿ ಎಂದು ಕರೆಯಲಾಗುತ್ತದೆ ಮತ್ತು ಇದು ದೊಡ್ಡ ಪ್ರಮಾಣದಲ್ಲಿ ಆಚರಿಸಲಾಗುತ್ತದೆ. ದಕ್ಷಿಣ ಭಾರತದಲ್ಲಿ ಇದನ್ನು ಶಿವರಾತ್ರಿ ಅಥವಾ ತೈರಾಯಣೇಶ್ವರ ಜಯಂತಿ ಎಂದು ಕರೆಯಲಾಗುತ್ತದೆ. ಶಿವರಾತ್ರಿಯನ್ನು ವಿಶೇಷವಾಗಿ ಆಚರಿಸುವ ಕೆಲವು ಪ್ರಮುಖ ಸ್ಥಳಗಳು: ವಾರಣಾಸಿ, ಉತ್ತರ ಪ್ರದೇಶ. ಕಾಶಿ ವಿಶ್ವನಾಥ ದೇವಾಲಯವು ಶಿವನ ಪ್ರಮುಖ ದೇವಾಲಯಗಳಲ್ಲಿ ಒಂದಾಗಿದೆ. ಶಿವರಾತ್ರಿಯಂದು ದೇವಾಲಯವನ್ನು ವಿಶೇಷ ಪೂಜೆಗಳು ಮತ್ತು ಅಲಂಕಾರಗಳಿಂದ ಅಲಂಕರಿಸಲ್ಪಟ್ಟಿದೆ. ಲಕ್ಷಾಂತರ ಭಕ್ತರು ಗಂಗಾ ನದಿಯಲ್ಲಿ ಪವಿತ್ರ ಸ್ನಾನ ಮಾಡಿ ದೇವಾಲಯಕ್ಕೆ ಭೇಟಿ ನೀಡಿ ಶಿವನನ್ನು ಪೂಜಿಸುತ್ತಾರೆ. ಹರಿದ್ವಾರ, ಉತ್ತರಾಖಂಡ್. ಹರಿದ್ವಾರವು ಪವಿತ್ರ ಗಂಗಾ ನದಿಯ ತೀರದಲ್ಲಿರುವ ಪ್ರಮುಖ ಯಾತ್ರಾ ಸ್ಥಳವಾಗಿದೆ. ಶಿವರಾತ್ರಿಯಂದು ಭಕ್ತರು ನದಿಯಲ್ಲಿ ಪವಿತ್ರ ಸ್ನಾನ ಮಾಡುತ್ತಾರೆ ಮತ್ತು ವಿವಿಧ ಶಿವನ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ಮದುರೈ, ತಮಿಳುನಾಡು. ಮೀನಾಕ್ಷಮ್ಮನ್ ದೇವಾಲಯವು ದೇವಿ ಪಾರ್ವತಿಗೆ ಸಮರ್ಪಿತವಾದ ಪ್ರಸಿದ್ಧ ದೇವಾಲಯವಾಗಿದೆ. ಆದಾಗ್ಯೂ ದೇವಾಲಯದ ಸಂಕೀರ್ಣದಲ್ಲಿ ಶಿವನ ದೇವಾಲಯವೂ ಇದೆ. ಶಿವರಾತ್ರಿಯಂದು ವಿಶೇಷ ಪೂಜೆಗಳು ಮತ್ತು ಆಚರಣೆಗಳು ನಡೆಯುತ್ತವೆ. ಮುರುಡೇಶ್ವರ, ಕರ್ನಾಟಕ. ಅರಬ್ಬಿ ಸಮುದ್ರದ ತೀರದಲ್ಲಿರುವ ಈ ಸ್ಥಳವು ಶ್ರೀ ಮೃತ್ಯುಂಜಯೇಶ್ವರ ದೇವಾಲಯಕ್ಕೆ ಪ್ರಸಿದ್ಧವಾಗಿದೆ. ಇದು ಶಿವನ ಪ್ರಮುಖ ದೇವಾಲಯಗಳಲ್ಲಿ ಒಂದಾಗಿದೆ. ಶಿವರಾತ್ರಿಯಂದು ದೇಶದಾದ್ಯಂತದ ಭಕ್ತರನ್ನು ಆಕರ್ಷಿಸುತ್ತದೆ. ಉಜ್ಜಯಿನಿ, ಮಧ್ಯಪ್ರದೇಶ್. ಮಹಾಕಾಳೇಶ್ವರ ದೇವಾಲಯವು ಶಿವನ ಪ್ರಮುಖ ದೇವಾಲಯಗಳಲ್ಲಿ ಒಂದಾಗಿದೆ. ಶಿವರಾತ್ರಿಯಂದು ವಿಶೇಷ ಪೂಜೆಗಳು ಮತ್ತು ಭಸ್ಮ ಆರತಿ ನಡೆಯುತ್ತವೆ. ಲಕ್ಷಾಂತರ ಭಕ್ತರು ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ. ಶಿವನು ಅನೇಕ ಅವತಾರಗಳನ್ನು ಹೊಂದಿದ್ದಾನೆ, ಆದರೆ ಅವನ ಪ್ರಮುಖ ಅವತಾರಗಳು ಪಾಶುಪತಸ್ಥ, ಲಿಂಗಾಯತ ಮತ್ತು ಕೈಲಾಸನಾಥ. ಶಿವರಾತ್ರಿಯಂದು ಪೂಜೆ ಮಾಡಲು ನೀವು ಶಿವನ ಪ್ರತಿಮೆ ಅಥವಾ ಲಿಂಗವನ್ನು ಸ್ಥಾಪಿಸಬಹುದು. ನೀವು ಹೂಗಳು, ಎಲೆಗಳು, ಹಣ್ಣುಗಳು ಮತ್ತು ಹಾಲಿನಂತಹ ಅರ್ಪಣೆಗಳನ್ನು ಅರ್ಪಿಸಬಹುದು. ವಿಶೇಷವಾಗಿ ಪವಿತ್ರ ಎಂದು ಪರಿಗಣಿಸಲಾದ ಬಿಲ್ವಪತ್ರೆಯನ್ನು ಅರ್ಪಿಸುವುದು ವಾಡಿಕೆ. ನೀವು ಗಂಟೆಯನ್ನು ಬಳಸಬಹುದು, ದೀಪ ಅಥವಾ ಧೂಪವನ್ನು ಬೆಳಗಬಹುದು.
ನೀವು ಶಿವನ ಸ್ತೋತ್ರಗಳನ್ನು ಪಠಿಸಬಹುದು ಮತ್ತು ಭಜನೆಗಳನ್ನು ಹಾಡಬಹುದು. ಶಿವರಾತ್ರಿಯು ಶಿವನನ್ನು ಪೂಜಿಸುವ ಮತ್ತು ಅವನ ಆಶೀರ್ವಾದವನ್ನು ಪಡೆಯುವ ಶ್ರೇಷ್ಠ ದಿನವಾಗಿದೆ. ಈ ದಿನ ಭಕ್ತರು ಶಿವನ ಕೃಪೆಯನ್ನು ಪಡೆಯುತ್ತಾರೆ ಮತ್ತು ತಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಕಂಡುಕೊಳ್ಳುತ್ತಾರೆ. ಶಿವರಾತ್ರಿಯ ಆಚರಣೆಯು ಭಕ್ತರ ನಂಬಿಕೆ ಮತ್ತು ಭಕ್ತಿಯನ್ನು ಗಟ್ಟಿಗೊಳಿಸುತ್ತದೆ ಮತ್ತು ಅವರನ್ನು ಆಧ್ಯಾತ್ಮಿಕವಾಗಿ ಬೆಳೆಯುವಂತೆ ಸಹಾಯ ಮಾಡುತ್ತದೆ. ಸ್ನೇಹಿತರೆ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು.